ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಟ್ರಾನ್ಸ್ಫರ್ ಹೇಗೆ ಮಾಡುವುದು ಎಂಬುದನ್ನು ತೋರಿಸುತ್ತೇವೆ. ಸ್ಟಾಕ್ ಟ್ರಾನ್ಸ್ಫರ್ ವಿಭಾಗಕ್ಕೆ ಹೋಗುವುದರಿಂದ ಪ್ರಾರಂಭಿಸೋಣ. ಇಲ್ಲಿ ನೀವು ವರ್ಗಾಯಿಸಲು ಬಯಸುವ ಐಟಂ ಅನ್ನು ನಮೂದಿಸಿ. ಎಲ್ಲಾ ಅಗತ್ಯ ಕ್ಷೇತ್ರಗಳು ಮತ್ತು ಪ್ರಮಾಣವನ್ನು ಭರ್ತಿ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ನೀವು ಸ್ಟಾಕ್ ಅನ್ನು ವರ್ಗಾಯಿಸಲು ಬಯಸುವ ಚೈನ್ ಫಾರ್ಮಸಿಯನ್ನು ಆಯ್ಕೆ ಮಾಡಿ. ಇದಾದ ನಂತರ ಸಬ್ಮಿಟ್ ಕ್ಲಿಕ್ ಮಾಡಿ. ಇದು ಬಿಲ್ ಅನ್ನು ಯಶಸ್ವಿಯಾಗಿ ರಚಿಸುತ್ತದೆ. ಈಗ ಸ್ಟಾಕ್ ವರ್ಗಾವಣಾ ವಿಭಾಗಕ್ಕೆ ಹಿಂದಿರುಗಿ ಮತ್ತು ಟ್ರಾನ್ಸ್ಫರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಪ್ರಕ್ರಿಯೆಯ ಒಳ ಮತ್ತು ಹೊರವನ್ನು ನೀವು ನೋಡಬಹುದು. ನೀವು ವರ್ಗಾಯಿಸಿದ ಸ್ಟಾಕ್ ಅನ್ನು ನೋಡಿ, ಇದು ಪ್ರಸ್ತುತ ಪೆಂಡಿಂಗ್ ಸ್ಥಿತಿಯಲ್ಲಿ ಇದೆ. ಔಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟಾಕ್ ಅನ್ನು ವರ್ಗಾಯಿಸಲು ಚೈನ್ ಫಾರ್ಮಸಿಯನ್ನು ಆಯ್ಕೆ ಮಾಡಿ ಮತ್ತು ಎನ್ ಅನ್ನು ಆಯ್ಕೆ ಮಾಡಿ. ಇದು ಇನ್ನೂ ಪೆಂಡಿಂಗ್ ಸ್ಥಿತಿಯಲ್ಲಿದೆ ಎಂದು ನೀವು ಗಮನಿಸುತ್ತೀರಿ. ವರ್ಗಾವಣೆಯನ್ನು ಪೂರ್ಣಗೊಳಿಸಲು ನೀವು ಇದನ್ನು ಸ್ವೀಕರಿಸಬೇಕು. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಟಾಕ್ ವರ್ಗಾವಣೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಕೊನೆಗೆ ಸ್ಟಾಕ್ ವರ್ಗಾವಣಾ ವಿಭಾಗಕ್ಕೆ ಹಿಂದಿರುಗಿ ಮತ್ತು ಬ್ರಾಂಚಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಚೈನ್ ಫಾರ್ಮಸಿಯ ಶಾಖೆಗಳನ್ನು ನೋಡಬಹುದು. ಅಲ್ಲಿ ನೀವು ಸ್ಟಾಕ್ ಅನ್ನು ವರ್ಗಾಯಿಸಬಹುದು. ಧನ್ಯವಾದಗಳು.